ಮೊದಲನೇ ಥೆಸಲೋನಿಕದವರು ಬರೆದ ಗ್ರಂಥ 13ನೇ ಎರಡನೇ ಅಧ್ಯಾಯ 13ನೇ ವಚನ. ಹೀಗಿರಲಾಗಿ ನೀವು ದೇವರ ವಾಕ್ಯವನ್ನು ನಮ್ಮಿಂದ ಕೇಳಿದಾಗ ಅದನ್ನು ಮನುಷ್ಯರ ವಾಕ್ಯವೆಂದೆಣಿಸದೆ ದೇವರ ವಾಕ್ಯವೆಂದು ತಿಳಿದು ಅಂಗೀಕರಿಸಿದ್ದಕ್ಕಾಗಿ ನಾವಂತೂ ಎಡೆಬಿಡದೆ ದೇವರಿಗೆ ಕೃತಜ್ಞತಾಸ್ತುತಿ ಮಾಡುತ್ತೇವೆ. ಅದು ನಿಜವಾಗಿ ದೇವರ ವಾಕ್ಯವೇ. ಅದು ನಂಬುವವರಾದ ನಿಮ್ಮೊಳಗೆ ಬಲವಾಗಿ ಕೆಲಸ ನಡೆಸುತ್ತದೆ. ಅಲ್ಲೆಲ್ಲಿಯ ಏನು ಮಾತಾಡ್ಲತ್ತನ್ರಿ ದೇವರಲ್ಲಿ? ನಂಬುವವ್ರ ಹೃದಯದಾಗ ಕಾರ್ಯ ಮಾಡ್ತಾನಲ್ಲತ್ತಾನೆ, ನಂಬದೆ ಹೋದವ್ರ ಹೃದಯದಲ್ಲಿ ಕಾರ್ಯ ಮಾಡ್ತಾನೆ ಅಂತ ಹೇಳ್ತಾನೆ ರೀ. ಉದಾಹರಣೆಗೆ ದಾವಿದನಿಗೆ ತೊಗೊಂಡ್ರಿ ಬಿ ಇವಾಗ 6ನೇ ವರ್ತಮಾನದಲ್ಲಿ ಬಿದ್ದ ಐತ್ರಿ. ದಾವಿದನ ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಿಲ್ರಿ. ದಾವಿದನ ಹುಟ್ಟಿಸ್ಬೇಕಾದ್ರೆ ಬಿ ದೇವ್ರು ಹೆಂಗೆ ಹುಟ್ಟಿಸ್ಯಾನ ಅಂತಂತಂದರೆ ಅವನಿಗೇನೋ ಅವಮಾನಕ್ಕೆ ಗುರಿಪಡಿಸ್ಬೇಕಂತೇಳಿ ಹುಟ್ಟಿಸಿಲ್ರಿ. ಮತ್ತು ಅವನಿಗೆ ವಿರುದ್ಧ ಗೊಲ್ಯಾತನ ಕೂಡ ಯಾಕೆ ಹುಟ್ಟಿಸ್ಯಾನ ಗೊತ್ತದ್ರಿ? ದಾವಿದನಿಗೆ ಹೆಚ್ಚಿಸ್ಬೇಕಂತೇಳಿ ಕೇಸಿಂದ ಗೊಲ್ಯಾತನ ಮೇಲೆ ಬರ್ಬಿಡೇನ್ರಿ. ಗೊಲ್ಯಾತನ ಇರಲಿಲ್ಲ ಅಂತಂದರೆ ದಾವಿದನ ಕಿರೀಟ ಸಿಗ್ತಿಲ್ರಿ. ಅದರಲ್ಲಿ ಮೊದಲನೇ ಅರಸನಾದಂಥ ಸೌಲನು ಕೂಡ ಇದ್ದನಲ್ರಿ. ದಾವಿದನಿಗಿನ್ನ ಆ ಟೈಮ್ನಲ್ಲಿ ಅಭಿಷೇಕ ಆಗಿತ್ತಿಲ್ಲ, ಗೊತ್ತಿಲ್ಲ, ಹಂಗಂತ ಅಷ್ಟೊಂದು ಓದಿಲ್ಲ, ಆಗಿರ್ಬೋದು. ಆ ಥರ ದೊಡ್ಡವನು ಸೌಲನ್ ಇದ್ದನಲ್ರಿ. ದಾವಿದನಕ್ಕಿಂತ ದೊಡ್ಡವನ ಸೌಲನೇನು ದಾವಿದನ್ ರೀ? ಅಂದ್ರೆ ಸೌಲನು ಹೋಗ್ಬೇಕಾಗಿತ್ತಲ್ರಿ ಯುದ್ಧ ಮಾಡ್ಲಕ್ಕ. ದಾವಿದನ ಬರುವಂಥ ಕಿರೀಟ ಸೌಲನಿಗೆ ಕೊಡ್ಬೇಕಾಗಿತ್ತು ದೇವರು. ಯಾಕೆ ಕೊಡಲಿಲ್ಲ ರೀ? ಸೌಲನಿಗೆ ಅರಸನಾಗಿ ಮಾಡಿದಂಥ ಸಂದರ್ಭದಲ್ಲಿ ದೇವರು ಹೇಳಿದಂಥ ಮಾತುಗಳನ್ನು, ದೇವರು ಕೊಟ್ಟಂಥ ಆಜ್ಞೆಗಳನ್ನು ಆತನ ಕೈಗೊಳ್ಳಲಾರದೆ ಒಂದು ದೇಶಕ್ಕೆ ಅವ್ರಿಗೆ ಹೋಗ್ಕೇಶಿಂದು ಶತ್ರುಗಳಿಗೆ ನಾಶ ಮಾಡ್ಕೇಶಿಂದು ಬಾಪ ಅಂತೇಳಿರುವಾಗ ಮನುಷ್ಯನ ಆಸೆ ಭಾಳ ದುರಾಶೆ ಇರ್ತದಲ್ರಿ. ಆತನಿಗೆ ಇಷ್ಟ ಆದವನ್ನ ತೆಗೆದುಕೊಂಡು ಬಂದು ಕೇಶಿಂದು ಪ್ರವಾದಿಯಾದಂಥ ಸಮಯನಿಗೆ ಏನು ಹೇಳ್ತಾನೆ? ಸುಳ್ಳು ಹೇಳ್ತಾನೆ ರೀ. ಕರೆಕ್ಟ್ ಇಲ್ರಿ? ಸುಳ್ಳು ಹೇಳಿದ ದೇವ್ರಿಗೆ ಏನು ಬಂತು ರೀ? ಮಹಿಮೆ ಬಂತೇನು ರೀ? ದೇವ್ರ ಮಕ್ಕಳೇ ನಾವು ಕೂಡ ಸೌಲನಂತೆ ಸುಳ್ಳುಗಾರ ಆಗ್ಬಾರ್ದು. ದೇವ್ರ ಈ ಲೋಕದಲ್ಲಿರೋ ತನಕ ಹೆಂಗಿರ್ಬೇಕು ಅಂತಂದರೆ ದಾವಿದನಂತೆ ನಂಬಿಗಸ್ತರಾಗಿರ್ಬೇಕು. ದಾವಿದನಂತೆ ನಂಬಿಗಸ್ತರಾಗಿ ಯಾವಾಗಿರ್ತೀವೋ ದೇವರು ಕೂಡ ನಮ್ಮ ಪಕ್ಷದಲ್ಲಿ ಅದೇ ರೀತಿ ನಂಬಿಗಸ್ತನಾಗಿ ಕೇಸಿಂದು ಇವತ್ತಿನ ದಿನದಲ್ಲಿ ನಿನ್ನ ಒಂದು ಪರಿಸ್ಥಿತಿ ಅದು ಏನಿದೆಯೋ ಅದು ನನಗಂತೂ ಗೊತ್ತಿಲ್ಲ, ಬಟ್ ದೇವರು ಮಾತ್ರ ನನ್ನ ಅಂತರಂಗವನ್ನೇ ಶೋಧಿಸಿ ನೋಡುವಂಥ ದೇವರಾಗಿದ್ದೇನೆ. ಅದ್ರ ಒಂದು ಮಾತ್ರ ತಿಳ್ಕೊಳ್ರಿ, ನೀವು ದೇವರಲ್ಲಿ ನಂಬಿಕೆ ಇಟ್ಟುಕೇಸಿಂದು ನಿಮ್ಮ ಹೃದಯಗಳನ್ನು ಸ್ವಚ್ಛ ಮಾಡಿಕೊಂಡು ದೇವ್ರಿಗೋಸ್ಕರ ನೀವು ನಿಂತ್ರು ಅಂತೇಳ್ರಿ, ನಿಮ್ಮದು ಯಾವುದೇ ಪರಿಸ್ಥಿತಿ ಆಗಿರಲದು, ಗೊಲ್ಯಾತನಂಥ ಪರಿಸ್ಥಿತಿ ನಿಮ್ಮ ಕಣ್ಣು ಮುಂದೆ ಬಂದು ನಿಂತರು ಕೂಡ, ಆದರೆ ಆ ಪರಿಸ್ಥಿತಿ ಎದುರುಗಡೆಗೆ ನೀವು ಮಾತ್ರ ಕಾಣ್ತೀರಿ. ನಿಮ್ಮ ಮುಂದುಗಡೆಗೆ ಅವನು ಹಿಂದೆ ನಿಂತಿರ್ತಾನೆ ನೋಡ್ರಿ, ದೇವ್ರು ಅದು ಯಾರಿಗೆ ಕಾಣಿಸಲ್ರಿ. ದಾವಿದ ಮುಂದೊಡ್ದಾನೆ ಹಿಂದೊಡ್ದನ್ ರೀ ಗೊಲ್ಯಾತಗೆ. ಮುಂದೊಡ್ದ್ರೆ ಹಿಂದಕ್ಕೆ ಬೀಳ್ಬೇಕಲ್ರಿ. ಗೊಲ್ಯಾತನ ಮುಂದಕ್ಕೆ ಯಾಕೆ ಬಿದ್ದನು ಹೇಳ್ರಿ? ದೇವ್ರ ಎಂದಿಲಿಂತ ಬಿಟ್ಟನ್ರಿ ಒಂದೇಟು. ಅದಕ್ಕೆ ಸೈತಾನ ಹಾಕುವಂಥ ಎಲ್ಲ ಕಾರ್ಯಗಳು ನಾವು ಎದುರಿಸ್ಬೇಕಂತಂದರೆ ದೇವ್ರ ವಾಕ್ಯಗಳು, ದೇವ್ರ ಮಾತುಗಳು ಯಾವಾಗಲೂ ಕೂಡ ನಮ್ಮ ಹೃದಯದಲ್ಲಿ ಇರಬೇಕು. ಯಾವಾಗಲೂ ಪ್ರಾರ್ಥನೆಯಲ್ಲಿ ಕೂಡ ನಾವು ಸಮಯ ಕಳೆಯುವಂಥವ್ರಾಗಿರ್ಬೇಕು. ದೇವರೊಟ್ಟಿಗೆ ನೀವು ಎಷ್ಟು ಮಾಡ್ತೀರೋ ಅಷ್ಟೊಂದು ದೇವ್ರ ನಿಮ್ಮೊಟ್ಟಿಗೆ ಸಹವಾಸ ಮಾಡಿ ನಿಮ್ಮ ಪರಿಸ್ಥಿತಿಗಳಲ್ಲಿ ಯಾವುದು ಅನಾರೋಗ್ಯ ಆಗಿರ್ಬೋದು, ಸಾಲ ಆಗಿರ್ಬೋದು, ಕಣ್ಣೀರಾಗಿರ್ಬೋದು, ದುಃಖವಾಗಿರ್ಬೋದು, ನಿಮ್ಗೆ ಕಾಡುವಂಥ ಯಾವುದೇ ಒಂದು ಪರಿಸ್ಥಿತಿ ಬೆಟ್ಟದಷ್ಟಿದ್ದರೂ ಕೂಡ ಆ ಬೆಟ್ಟದಂಥ ಪರಿಸ್ಥಿತಿಗಳು ಒಂದು ಕ್ಷಣದಲ್ಲಿ ಮಾಯವಾಗಿ ಹೋಗುವಂತೆ ಮಾಡ್ತಾನೆ ರೀ. ಅದೇ ಮಾರ್ಕನ ಬರೆದ ಸ್ವಾರ್ಥಿಯಲ್ಲಿ ನೋಡ್ರಿ ನೀವು, ಅದೇ 24ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯ 23ನೇ ವಚನ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನೇ ಹೇಳಿದ್ದು ಆಗುವುದೆಂದು ನಂಬಿದ್ದರೆ ಅವನು ಹೇಳಿದಂತೆ ಆಗುವುದು. ಅಲ್ಲಲ್ಲಿಯ ಯಾವಾಗ ಆಗ್ತಂತಮ್ಮ? ಸಂಶಯ ಪಡದಂತೆ ನಾವು ಹೇಳ್ಬೇಕಂತೀರಿ ಸಮಸ್ಯೆಗಳಿಗೆ.
ಈಗ ಒಂದು ಪರಿಸ್ಥಿತಿ ಕಾಡ್ಬೋದು ಕುಟುಂಬದಲ್ಲಿ ಯಾರೇ ಆಗಲಿ, ನಮ್ಮದೇ ತೊಗೋತೀನಿ, ಬೇರೆಯವ್ರು ತೊಗೊಲ್ಲ. ಬೇರೆಯವ್ರು ತೊಗೊಂಡ್ರೆ ಮತ್ತು ಅದು ರಾಂಗ್ ಆಗ್ತದೆ ರೀ. ನಮ್ಮ ಕುಟುಂಬದಲ್ಲಿ ನಾನು 2 ಮಕ್ಳು ಅವ್ರಿ, ಹೌದಲ್ಲ ರೀ. ಅವ್ರಿಗೇನೋ ಪರಿಸ್ಥಿತಿ ಕಾಡ್ತಿದ್ರು ಭೀ ನಾವು ದೇವ್ರ ಹತ್ರ ಹೇಳ್ಬೇಕು. ಆವಾಗಲೇ ದೇವ್ರು ಅವ್ರಿಗೆ ಮಾರ್ಪಡಿಸ್ತಾನೆ ರೀ. ನೀವು ಮಾರ್ಪಾಟಾಗಂತಾರೆ, ಅವ್ರು ಮಾರ್ಪಾಟಾಗಲ್ಲ ರೀ, ನಮಗೆ ವಿರುದ್ಧವಾಗಿ ಹೇಳ್ತಾರೆ ರೀ. ಅದಕ್ಕಾಗಿ ದೇವ್ರ ಸನ್ನಿಧಿಯಲ್ಲಿ ನಾವು ಹೆಂಗಿರ್ಬೇಕಂತ ನಂಬಿಕೆಯಿಂದ ಎಲ್ಲ ಪರಿಸ್ಥಿತಿಗಳಿಗೆ ನಾವು ಪ್ರಾರ್ಥನೆ ಮಾಡುವಂಥವ್ರಾಗಿರ್ಬೇಕು. ಪ್ರಾರ್ಥನೆ ಅಂತಕ್ಕಂಥದ್ದು ದಾವೀದನ ಯಾವ ರೀತಿಯಲ್ಲಿ ಮುಂಜಾನಿನ ಮಬ್ಬಿರೋವಾಗಲೇ ಎದ್ದುಗೇಸಿನ ದೇವರ ಸನ್ನಿಧಿಯಲ್ಲಿ ಮೊದಲು ಕೃತಜ್ಞತೆ ಸುತ್ತೇಳಿ ಆಮೇಲೆ ಪ್ರಾರ್ಥನೆ ಮಾಡ್ತೀನಿ ಅಂತ ಆ ಒಂದು ಅನುಭವದ ಜೀವಿತ ನನ್ನಲ್ಲಿ ನಿಮ್ಮೆಲ್ಲರಲ್ಲಿ ಇರಬೇಕಂತೇಳಿ ಕೇಸಿಂದ ದೇವ್ರು ಮಾತಾಡ್ತಿದ್ದೇನೆ ರೀ. ಹಾದಿಯಲ್ಲಿ ಕೂಡ ಒಂದು ಸ್ತ್ರೀ ಮೂಲಕವಾಗಿ ದೇವ್ರ ಅದ್ಭುತ ರೀತಿಯಲ್ಲಿ ಮಾತಾಡೇನ್ರಿ. ಸ್ತ್ರೀಗೆ ನೋಡ್ರಿ, ಅದು ಅಧ್ಯಾಯ ಹೇಳಲ್ರಿ. ಆಗರೊಳಗೆ ಸಾರಾಳ ತೆಗೆದುಕೊಂಡು ಕೇಸಿಂದ ಅಬ್ರಾಹ್ಮನಿಗೆ ಮದುವೆ ಮಾಡಿರ್ತಾಳೆ ರೀ. ಒಂದು ಮಗ ಹುಟ್ಟಿದ ಮ್ಯಾಗ ಸಾರಮ್ಗೆ ಏನು ಮಾಡ್ತಾಳೆ ರೀ, ಅದಕ್ಕೆ ಸಾರಾಳ ಮನೇಲಿಂದ ಹೊರಗಾಕಂತೇಳಿ ಕೇಸಿಂದ ದೇವರೇ ಮಾತಾಡಿರ್ತಾನೆ ರೀ ಅಲ್ಲಿ. ಆಗರಳಿಗೆ ಹೊರಗಾಕಂತೇಳಿ ಕೇಸಿಂದ ಆಮೇಲೆ ಆಕೆ ಆಗರಳ ಮರುಭೂಮಿಯಲ್ಲಿ ಹೋದಂಥ ಸಂದರ್ಭದಲ್ಲಿ ಅಳುವಂಥ ಸಂದರ್ಭದಲ್ಲಿ ಯಾರು ಮಾತಾಡ್ತಾರೆ ಆಕೆಗೆ? ದೇವ್ರು ಮಾತಾಡಿದ ಸಂದರ್ಭದಲ್ಲಿ ಆಗರಳ ಏನು ಹೆಸರಿಟ್ಟಾಳ್ರಿ? ದೇವರು ಅಂತೇಳಿ ರೀ. ಅದೇ ರೀತಿಯಾಗಿ ನಾವು ಕೂಡ ಪ್ರತಿಯೊಂದು ಸ್ಥಳದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ದೇವರು ನನ್ನನ್ನು ನೋಡುವಂಥ ದೇವರಾಗಿದ್ದೇನೆ, ಎಲ್ಲೇ ಇದ್ದರೂ ಕೂಡ ದೇವರಿಗೆ ಮಹಿಮೆ ಉಂಟು ಅಂತ ಆಗುವಂಥ ರೀತಿಯಲ್ಲಿ ನಾವು ಜೀವಿಸ್ಬೇಕಂತಕ್ಕಂಥ ಒಂದು ಹೃದಯಭಾರ ನಮ್ಮಲ್ಲಿ ಇರ್ಬೇಕು ರೀ. ಆ ಒಂದು ಅನುಭವದಲ್ಲಿ ನಾವು ನಡಿಬೇಕು. ಆವಾಗಲೇ ಆಕೆಗೆ ದೇವರು ಏನು ಹೇಳಿದ್ರೆ, ನೀನು ತಿರುಗಿ ಹೋಗು, ನಿನ್ನ ಯಜಮಾನಿ ಹತ್ರ ಹೋಗಿ ಕೇಸಿಂದ ನೀನೇನು ಮಾಡು, ನಿನ್ನ ತಗ್ಗಿಸ್ಕೊಂಡು ನೀನು ಭಾಳ ಆಗ ನೀನು ಏನು ಮಾಡ್ತೀನಿ, ನಿನ್ನ ಸಂತತಿ ನಾನು ಹೆಚ್ಚಿಸ್ತಾನೆ ಅಂತೇಳಿ ರೀ. ಆತನ ವಾಗ್ದಾನ ಮಾಡಿದಂತೇನು ಹೆಚ್ಚಿಸ್ತಾನೆ, ಏನು ಮಾಡಿರಿ ಹೆಚ್ಚಿಸ್ತಾನಲ್ರಿ. ಅದೇ ರೀತಿ ನಾವೇನು ಮಾಡ್ಬೇಕಂತಂದ್ರೆ ದೇವರ ಸನ್ನಿಧಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ದೇವರ ದಾಸರ ಮೂಲಕವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಅವ್ರ ಆವೇಶದಿಂದ ಮಾತಾಡುವಂಥ ಸಂದರ್ಭದಲ್ಲಿ ಇದು ನನಗೋಸ್ಕರನೇ ದೇವರು ಮಾತಾಡಿದ ಅಂತೇಳಿ ಕೇಸಿಂದ ಕುಂತಂಥವ್ರು ನಾವಾಗಲಿ ಹೇಳುವಂಥವ್ರು ದಾಸರಾಗಲಿ ಅವ್ರು ಹೇಳುವಂಥ ಸಂದರ್ಭದಲ್ಲಿ ನಾವು ಕ್ರಮಪಡಿಸ್ಕೊಳ್ಬೇಕು. ಕ್ರಮಪಡಿಸ್ಕೊಂಡು ನಾವು ಹೋಗ್ತಾಯಿದ್ರೆ ಏನು ಮಾಡ್ತಾ ಅಂತಂದ್ರೆ ಆತ್ಮಿಕ ನಾವು ಬಲ ಹೊಂದಿದ್ವಿ. ಮುಂದೆ ಬೆಟ್ಟಂಥ ಪರಿಸ್ಥಿತಿಗಳು ಬಂದಿರೋ ಕೂಡ ನಾವು ಏನು ಮಾಡಲ್ಲ, ಆಗಲೇ ಆಡೋಕ್ಕಾಗಲ್ಲ ರೀ. ಯೇಸು ಕೂಡ ಅದೇ ಹೇಳುತ್ತಾನೆ, ಯೋಹಾನನು ದೇವರಿಗೆ ದೀಕ್ಷೆ ತಂದು ಹೋಗುವಂಥ ಸಂದರ್ಭದಲ್ಲಿ ದೇವರೇ ನೀನು ನನಗೆ ನೀನು ದೀಕ್ಷೆ ತಂದು ಕೊಡಬೇಕು, ನಾನು ನಿನಗೇನು ನಾನು ನಿನಗೆ ಕೊಡುವಂಥ ಆ ಯೋಗ್ಯತೆ ನಾನಿಲ್ಲ ಅಂತೇಳಿರುವಾಗ ಯೇಸು ಒಂದು ಮಾತಾಡ್ತಾನಲ್ರಿ, ನಾವಿಬ್ಬರು ಕೂಡಿ ಏನು ಮಾಡಬೇಕು, ಒಂದಾಗಿ ತಂದೆಯ ಚಿತ್ತವನ್ನು ನೆರವೇರಿಸಬೇಕು. ಈ ಭೂಲೋಕದಲ್ಲಿ ನಾವೆಲ್ಲರೂ ಕ್ರೈಸ್ತರಂತ ನಾವೆಲ್ಲರೂ ಕೂಡ ಏನು ಮಾಡ್ಬೇಕಂತಂದ್ರೆ ದೇವರ ಚಿತ್ತವನ್ನು ಅರಿತುಕೊಂಡು ದೇವರ ಉದ್ದೇಶವನ್ನು ತಿಳಿದುಕೊಂಡು ದೇವರ ಒಂದು ಕಾರ್ಯ ಏನಾಗಿದ್ದೇವೆ ಅಂತ ತಿಳಿದುಕೊಂಡು ದೇವರ ಒಂದು ಚಿತ್ತವನ್ನು ನೆರವೇರಿಸುವಂಥವರಾಗಿ ನಾವು ನಡಿಬೇಕಂತೇಳಿ ದೇವರು ಒಂದು ಆಶೆ ಆಗಿದ್ದಾರೆ ರೀ. ಆ ಒಂದು ಅನುಭವದಲ್ಲಿ ನಾವು ನಡಿಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ಸಮಯದಲ್ಲಿ ಅದೇ ಮೊದಲನೇ ಥೆಸಲೋನಿಕದವರು ಬರೆದ ಗ್ರಂಥ 2ನೇ ಅಧ್ಯಾಯ 11, 12 ಎರಡು ವಚನ ಓದಿ ಸಹಾಯ ಮಾಡಮ್ಮ.
ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ತನ್ನ ರಾಜಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇನೆಂಬುದು ನಿಮಗೆ ತಿಳಿದಿದೆ. ಹಲ್ಲೆಲೂಯಾ. ತಂದೆಯು ತನ್ನ ಮಕ್ಕಳಿಗೆ ಹೇಗೋ ಹಾಗೆಯೇ ನಾವು ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳುತ್ತಾ ಧೈರ್ಯಪಡಿಸುತ್ತಾ ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆಯಬೇಕೆಂದು ಖಂಡಿತವಾಗಿ ಹೇಳುತ್ತಾ ಇದ್ದೇವೆಂದು ನಿಮಗೆ ತಿಳಿದಿದೆ ಅಂತೇಳಿ ಕೇಶಿಂದು ಪೌಲನು ಥೆಸಲೋನಿಕೆ ಸಭೆಯದವರಿಗೆ ಹೇಳ್ತಿದ್ದಾನೆ ರೀ ಮಾತು. ಅಂದ ಹಾದಿಯಲ್ಲಿ ಅವರು ಥೆಸಲೋನಿಕೆ ಸಭೆಯದವರು ಪೌಲನು ಹೇಳಿದಂಥ ಮಾತುಗಳನ್ನು ಕೇಳಿ ಅವರ ಮಾತುಗಳಿಗೆ ಒಳಗಾಗಿ ಅವ್ರು ಹೇಳಿದಂಗೆ ನಡೆದ ಕೇಸಿಂದ ದೇವರು ಕೊಡುವಂಥ ಆಶೀರ್ವಾದಗಳ ಮೇಲುಗಳನ್ನು ಅವ್ರು ಪಡೆದುಕೊಂಡ್ರಿ. ಈಗ ಸಭೆಯಲ್ಲಿ ನಮ್ಮ ಕೂಡ ಹೇಳುವಂಥ ಸಂದರ್ಭದಲ್ಲಿ ನಾವು ಕೂಡ ತಂದೆಯ ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾವು ಬುದ್ಧಿ ಹೇಳ್ತಾನೋ ಅದೇ ರೀತಿ ನಮ್ಮ ಆತ್ಮಿಕದ ತಂದೆ ಕೂಡ ಬುದ್ಧಿ ಹೇಳುವಂಥ ಸಂದರ್ಭದಲ್ಲಿ ಕೂಡ ಅವ್ರ ಮಾತುಗಳಿಗೆ ನಾವು ಕಿವಿಗೊಟ್ಟು ಈ ಲೋಕದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಧೈರ್ಯಪಡಿಸುತ್ತಾ ದೇವರ ಪ್ರಭಾವಗಳಲ್ಲಿ ನಡೆಸುವ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ನೀವು ನಡೆದುಕೊಳ್ಳಬೇಕಂತೇಳಿ ಕೇಶಂದು ದೇವರು ಬಯಸ್ತಿದ್ದಾನೆ. ಆ ಒಂದು ಅನುಭವದಲ್ಲಿ ನಾನು ನೀವೆಲ್ಲರೂ ನಡಿಬೇಕ್ರಿ. ಕಡೆದಾಗ್ರಿ ಇನ್ನೊಂದು ವಚನ ನೋಡ್ರಿ, ಥೆಸಲೋನಿಕದ ಬರೆದ ಗ್ರಂಥ ಅದೇ ಮೊದಲನೇ ಅಧ್ಯಾಯ 10ನೇ ವಚನ ರೀ. ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿದ್ದರೆಂತಲೂ ತಿಳಿಸುತ್ತಾರೆ. ಈ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಹಲ್ಲೆಲೂಯಾ. ಎಲ್ಲಿ ತಪ್ಪಿಸ್ತಾನಂತ್ರಿ ನಮಗೆ? ಮುಂದೆ ಬರುವಂಥ ದೈವ ಕೋಪದಿಂದ ತಪ್ಪಿಸುವಂಥ ದೇವರು ಯಾರಾಗಿದ್ದಾರೆ? ಯೇಸು ಸ್ವಾಮಿ ಆಗಿದ್ದಾನೆ ರೀ. ಈ ಲೋಕದಲ್ಲಿ ಮನುಷ್ಯರ ಕಡೆಗೆ ನೋಡ್ಬಿಡದ್ರಿ ನಾವಾಗೂ. ಸಪೋಸ್ ನಾ ಸತ್ತ ಅಂತೇಳ್ರಿ, ವಿಜಯಕುಮಾರ್ ಬಂದು ನಾನು ಪರ್ಲಕ್ಕೆ ಹೋಗೈತೇನಲ್ರಿ, ಯೇಸು ಬಂದ ಕೇಸಿಂದ ನನಗೆ ನ್ಯಾಯ ತೀರ್ಪು ನಿಂದಿರಿಸಿದಂಥ ಸಂದರ್ಭದಲ್ಲಿ ದೈವ ಕೋಪ ಅಲ್ಲಿ ಕಾಯ್ದಿರ್ತದೆ ರೀ. ಅದರಲ್ಲಿಂತ ವಿಜಯಕುಮಾರ್ ಅಣ್ಣ ಬಂದ ಕೇಸಿಂದ ಬೇಡಪ್ಪ ಕಡೆ ಹೋಗ್ಬೇಡ ಅಬ್ರಾಮ್ ಕಡೆ ಬಾ ಅಂತ ಕರಿತೇನೆ ರೀ. ಅದಕ್ಕೆ ಏನು ಹೇಳ್ತಾನೆ ಅಂತಾರೆ ದೇವರು, ಮುಂದೆ ಬರುವಂಥ ದೈವ ಕೋಪದಿಂದ ತಪ್ಪಿಸ್ಕೊಳ್ಬೇಕಂತಂದರೆ ನಾವು ಯಾವ ರೀತಿಯಲ್ಲಿ ಇರ್ಬೇಕಂತ ರೀ? ಯೇಸುವಿನ ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ದೇವರು ಅಂತೇಳಿ ನಾವು ನಂಬಬೇಕ್ರಿ. ಮೊದಲನೇದಾಗಿ ಹಲ್ಲೆಲೂಯಾ. ಇನ್ನೊಂದು ಅಧ್ಯಾಯ ನೋಡಮ್ರಿ, ಮೊದಲನೇ ತಿಮೋತಿ 4ನೇ ಅಧ್ಯಾಯ ನೋಡ್ರಿ. ಹನ್ನೊಂದನೇ ವಚನದಿಂದ 16ನೇ ವಚನದನ್ನು ಓದಮ್ಮ. ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ದೇವಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆಯ ಹಿರಿಯರು ಪ್ರವಾದನೆಯ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಯು ಎಲ್ಲರಿಗೂ ಪ್ರಸಿದ್ಧವಾಗುವುದು. ನನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶದ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರಂತರಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸುವಿ. ಹಲ್ಲೆಲೂಯಾ. ದೇವರಿಗೆ ಆಜ್ಞೆ ಮಿಷನ್ ಅಂತಾರೆ ಇಲ್ಲಿ ಸಭಾಪಾಲಕರಿಗೆ
ಉಪದೇಶಕರು ಇಲ್ಲಿರಲ್ಲ ಅಂತಂದ್ರೆ ನಾವು ನಡ್ಲಿಕ್ಕಾಗಲ್ಲ ರೀ ಲೋಕದಲ್ಲಿ. ಅದಕ್ಕೆ ಪೌಲನು ತಿಮೋತಿ ಯಾವ ರೀತಿ ಹೇಳ್ತಾ ನೋಡ್ರಿ, ಈ ಸಂಗತಿಗಳನ್ನು ಆಜ್ಞಾಪಿಸಬೇಕು ಮತ್ತು ಬೋಧಿಸಬೇಕು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವವರೆಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಸಭೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮೊದಲು ಮನುಷ್ಯರು ನೋಡ್ತಾರೆ ರೀ. ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಮಾತು, ನಮ್ಮ ಪ್ರವರ್ತನೆ ನೋಡ್ಕೇಶಿಂದ ಬಂದವರು ಏನು ಮಾಡ್ತಾರೆ ಅಂತಂದರೆ ಹೊಸೊಬ್ಬರು ಬಂದಂಥ ಸಂದರ್ಭದಲ್ಲಿ ಅವರು ಅಪಾರ್ಥ ಮಾಡ್ಕೊಳ್ತಾರೆ ರೀ. ನಮ್ಮಲ್ಲಿದ್ದಂಗೆ ಇವರಲ್ಲಿದ್ದ ಅಂತ ಹೇಳ್ಕೇಶಂದು, ಯಾಕಂದ್ರೆ ಇಷ್ಟ ಬಂದಾಗ ಕೂತ್ಕೊಳ್ಳೋದು, ಇಷ್ಟ ಬಂದಂಗೆ ಇದು ಮಾಡೋದು, ಇದು ಮಾಡ್ತೀವಿ ನಾವು. ಆರಾಧನೆ ವರ್ತಮಾನದಲ್ಲಿ ಕೂಡ ಸಭಾಪಾಕರು ಎಷ್ಟೋ ಸಲ ಹೇಳ್ತಾರೆ, ಆರಾಧನೆ ನಡೆಯುವಂಥ ಸಂದರ್ಭದಲ್ಲಿ ಮಧ್ಯದಲ್ಲಿ ಯಾರು ಎದ್ದು ಹೋಗ್ರಿ ಅಂತ ಹೇಳ್ತಾರೇನ್ರಿ. ಈ ಕಿವಿಲಿ ಕೇಳ್ತಾರೆ, ಕಿವಿಲಿ ಬಿಡ್ತಾರೆ. ಮೇನ ಆಶೀರ್ವಾದಗಳು ಎಲ್ಲಿ ಅಡಗಿದ್ದೇವೆ ಅಂತಂದ್ರೆ ಆರಾಧನೆಯಲ್ಲಿ ಅಡಗ್ಯಾವ್ರಿ. ನಾವು ಪ್ರಾರ್ಥನೆ ಮಾಡ್ರೆ ನಾವು ಪ್ರಾರ್ಥನೆ ಒಯ್ಯೋದಕ್ಕೋಸ್ಕರ ದೇವದೂತರು ಬಂದ ಕೇಸ ಒಯ್ತಾರೆ ರೀ ಅಂತ್ರಿ. ಆರಾಧನೆ ಮಾಡ್ರೆ ದೇವದೂತರು ಬಂದೇವಲ್ರಿ, ದೇವರೇ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾನೆ ಅಂತ ಹೇಳಿ ಕೇಸಿಂದ ಹೇಳ್ತಾನೆ ರೀ ದೇವರು. ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾರೇ ಆಗಿರಲಿ, ಕ್ರಮ ಅಂತೇಳಿ ಕೇಸಿಂದ ಅವ್ರು ಹೇಳಿದ ಮ್ಯಾಗ ಅದು ದೇವರೇ ಹೇಳಿದ್ದೇನಂತೇಳಿ ನೀವು ಕೈಕೊಂಡು ನಡಿಬೇಕು. ಅದರಲ್ಲಂತೇನೆ ದೇವ್ರಿಗೇನು ಆಶೀರ್ವಾದ ಆಗಲ್ಲ, ನಿಮಗೆ ಬರ್ತಾರೆ. ದೇವ್ರ ದೊಡ್ಡವನು, ಮೊದಲೇ ದೊಡ್ಡವನು ಅವನು. ಅದಕ್ಕೆ ನಮ್ಮ ಮೇಲೆ ಅಧಿಕಾರ ನಡೆಸುವಂಥ ದೇವರಾಗಿದ್ದಾನೆ ರೀ. ದೇವರು ಸ್ವರಕ್ಕೆ ಕಿವಿ ಒಟ್ಟಿಗೆಸಿಂದ ದೇವರೇ ಒಂದು ಸನ್ನಿಧಿಯಲ್ಲಿ ಆತನಿಗೆ ಒಳಗಾಗಿ ನಾವು ಕೂತ್ಕೊಂಡು ದೇವರಿಗೆ ಘನಪಡಿಸುವಂಥ ಸಂದರ್ಭದಲ್ಲಿ ಮುಂದಿರ್ಬೇಕ್ರೆ ದಾವೀದನಂತೆ. ದಾವೀದನಿಗೆ ಯಾರಾದರೂ ದೇವರ ಸನ್ನಿಧಿ ಹೋಗಂದ್ರೆ ಯಾವ ರೀತಿ ಬರ್ತೀನಂತ ರೀ. ನಮ್ಮಲ್ಲಿ ಸಮಯ 9 ಚರ್ಚ್ ಪ್ರಾರಂಭವಾಗ್ತಾ ಅಂತಂದ್ರೆ 10 11 ಆರಾಧನೆ ವರ್ತಮಾನದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಬಂದು ಕೇಸಿಂದ ಸಪ್ಲ ಮಾಡ್ತಾರೆ ರೀ ನಡವರ್ಕು. ಪಾಸ್ಟ್ರ್ ಅವಾಗ ಹೇಳ್ತಿದ್ರು ನಂಗೆ, ಬೀದರ್ದಲ್ಲಿ ಒಂದು ಚರ್ಚ್ ಅಂತ ಯಾವುದು ಟೈಮಿಗೆ ಬಂದ್ರಂದ್ರೆ ಗೇಟ್ ಹಾಕ್ಬಿಟ್ಟು ಹೊರಗೆ ಹಾಕ್ತಾರಂತ. ಅದೇ ಇರ್ಬೇಕಾಗಿತ್ತಪ್ಪ ನಮ್ಮ ಸಭೆ ಅಂತೇಳಿ ಒಂದು ಸಲ ನೆನೆಸ್ತಾರೆ ರೀ ನಂಗೆ. ಅಲ್ಲೆಲ್ಲೂಯ್ಯ. ಆ ರೀತಿ ಮಾಡಿದ್ರಂದ್ರೆ ಇನ್ನು ಯಾವ ಒಂದು ಪ್ರಭಾವದಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಆ ರೀತಿಯಲ್ಲಿ ನಮ್ಮ ದೇವರು ದಾಸರಿಗೆ ಮಾಡುವಂಥ ಅವಕಾಶ ಕೊಟ್ಟಿಲ್ಲ. ಎಲ್ಲರಿಗೆ ದಾರಿ ತಪ್ಪಿದಂಥ ಕುರಿಗಳು ಯಾವ ರೀತಿಯಲ್ಲಿ ಕುರ್ಬಾನಿಗೋಸ್ಕರ ಎದುರ್ತಾರೆ, ಆ ರೀತಿಯಲ್ಲಿ ಕುರ್ಬಾನ್ ಕೂಡ ಕುರಿಗಳಿಗೋಸ್ಕರ ಪ್ರಯಾಸ ಪಡುವಂಥ ಒಂದು ಕುರ್ಬಾನಿಗೆ ನಮ್ಮ ಮಧ್ಯದಲ್ಲಿಟ್ಟಂಥ ಸಂದರ್ಭದಲ್ಲಿ ಕುರ್ಬಾನ್ ಕೂಡ ನಾವು ಗೌರವಿಸುವಂಥವ್ರಾಗಿರ್ಬೇಕು ದೇವರ ಸನ್ನಿಧಿಯಲ್ಲಿ. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ನಮ್ಮ ಕರೆದಂಥ ದೇವರು ಪ್ರತಿಯೊಬ್ಬರು ಒಂದೊಂದು ವರವ ಕೊಟ್ಟಿರ್ತಾನೆ ರೀ. ಇವ್ರಿಗೆ ಕೊಟ್ಟಿಲ್ಲ ಅಂತಿಲ್ಲರಿ, ಪ್ರತಿಯೊಬ್ಬರು ಕೊಟ್ಟಿರ್ತಾನೆ. ಅಂದ ಹಾದಿಯಲ್ಲಿ ದೇವರು 12 ಮಂದಿ ಶಿಷ್ಯರಿಗೆ ಏರ್ಪಡಿಸ್ಕೊಂಡಿದ್ದ ನಂತರ ಒಬ್ಬನ ಮಾತ್ರ ಅದನ್ನು 11 ಮಂದಿ ಹೇಳಿದ್ರು. ಅವ್ರು ಪ್ರತಿಯೊಬ್ಬರು ಒಂದೊಂದು ವರವನ್ನು ಕೊಟ್ಟಿಗೆಸಿಂದ ಅವ್ರು ಹೋಗಿದ್ದಾರೆ. ಅವ್ರು ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಸ್ಥಳಕ್ಕೆ ಹೋಗಿಸಿಂದ ಏನು ಮಾಡಿದ್ದಾರೆ, ದೇವರ ರಾಜ್ಯದ ಕುರಿತು, ದೇವರ ಪ್ರೀತಿ ಕುರಿತು, ಮುಂದೆ ಬರುವಂಥ ದೈವಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ದೇವರ ಒಂದು ವಾಕ್ಯಗಳನ್ನು ಉಪದೇಶ ಮಾಡುತ್ತಾ ಬಂದರು. ನಾವು ಕೂಡ ಹೆಂಗಿರ್ಬೇಕಂತಂತಂದ್ರೆ, ಆದಿಯಲ್ಲಿ ಯೇಸು ಕ್ರಿಸ್ತನು ಆದಿ ಅಪೊಸ್ತಲರಿಗೆ ಯಾವ ರೀತಿ ಏರ್ಪಡಿಸ್ಕೊಂಡ್ರೆ ಅದೇ ರೀತಿ ನಮ್ಮನ್ನು ಕೂಡ ಏರ್ಪಡಿಸ್ಕೊಂಡು ಫಿಲದೆಲ್ಫಿಯ ಪ್ರಾರ್ಥನಾ ಮಂದಿರದಲ್ಲಿಟ್ಟಂಥ ಸಂದರ್ಭದಲ್ಲಿ ನಾವು ಕೂಡ ದೇವರ ವಾಕ್ಯಗಳನ್ನು ಪ್ರತಿಯೊಂದು ಸ್ಥಳದಲ್ಲಿ ಸಾರುವಂಥವರಾಗಿರ್ಬೇಕು. ಸಭೆಯ ಹಿರಿಯರ ಪ್ರವಾದನೆ ಸಹಿತವಾಗಿ ನಿನ್ನ ಮೇಲೆ ಹಸ್ತಗಳನ್ನಿಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತಲ್ಲ. ಈ ಕಾರ್ಯಗಳನ್ನು ಸಾಧಿಸಿಕೊಳ್ಳುವುದರಲ್ಲಿ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿಗೂ ಎಲ್ಲರಿಗೂ ಪ್ರಸಿದ್ಧವಾಗುವುದು. ದೇವರು ಕೊಟ್ಟಂಥ ಕಾರ್ಯಗಳನ್ನು ನಾವು ಸಾಧಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಆಸಕ್ತರಾಗಿ ನಾವು ಇರುವಂಥ ಸಂದರ್ಭದಲ್ಲಿ ಏನು ಬರ್ತಾವಂತ್ರಿ, ಎಲ್ಲ ಆಶೀರ್ವಾದಗಳು, ಅಭಿವೃದ್ಧಿಗಳು ಎಲ್ಲಿಗೆ ಬರ್ತಾವೆ ರೀ,
ದೇವ್ರಿಗೋಸ್ಕರ ನಾವು ನಿಂತೇವೆ ಅಂತಂದ್ರೆ ನಮಗೋಸ್ಕರ ಎಲ್ಲ ಆಶೀರ್ವಾದಗಳು ತಾನೇ ಬರ್ತಾವೆ ರೀ. ನಾವು ಆಶೀರ್ವಾದದಿಂದ ಬೆನ್ನು ಎತ್ತೇವೆ ಅಂದ್ರೆ ಆಯ್ತು, ಮುಗಿಸಿಬಿಡ್ತಾವೆ ರೀ ನಮಗೂ. ನನಗೆ ಭೀ ಹಣ ಗಳಿಸ್ಬೇಕಂತ ಭಾಳ ಆಸೆ ಐತೆ ರೀ. ದೇವ್ರಿಗೆ ನಂಬಕಿನ ಮೊದಲು ಹೆಂಡ್ರ ಮಕ್ಳಿಗೆ ಇಲ್ಲಿ ಬಿಡ್ತಿದ್ದೆ, ಬೆಂಗಳೂರು ಓಡಿ ಹೋಗ್ತಿದ್ದೆ ರೀ. ಒಂದು ಸರ್ತಿ ಬಿಟ್ಟಿನ್ರಿ ದೇವ್ರು ನಂಗೆ ಬೆಂಗಳೂರಿನಲ್ಲಿ. ಅಲ್ಲಿ ಸುಧಾರಿಸ್ಕೊಂಡು ಇಲ್ಲಿಗೆ ಬಂದೆ ರೀ ಸೀದಾ. ಬಂದವು ಇನ್ನೂ ಹೋಗಿಲ್ಲ ರೀ ನಾ. ದೇವರಿಗೆ ಮಹಿಮೆ ಉಂಟಾಗಲಿ. ಯಾವ ರೀತಿಲಿ ಕೊಟ್ಟನಂತಂದರೆ ಭಾಳ ಡೇಂಜರ್ ಕೊಟ್ಟನು ರೀ. ದೇವ್ರು ಕೊಟ್ಟರೆ ಹಂಗೆ ಇರ್ತೀರಿ, ಬಿಟ್ಟು ಹೋಗಲ್ಲ ರೀ. ಅದಕ್ಕೆ ದೇವರು ಹೊಡಿಯೋದಕ್ಕಿಂತ ಮುಂಚೆಗೆ ನಾವೇನು ಮಾಡಬೇಕು, ಕ್ರಮ ಪಡಿಸ್ಕೊಂಡು ದೇವರ ಸನ್ನಿಧಿಯಲ್ಲಿ ನಡೆದುಕೊಳ್ಳೋಂಥ ರೀತಿ ಕ್ರಮ ಅಂತಕ್ಕಂಥದ್ದು ನಾವು ಪಾಟಿಸ್ಬೇಕು ರೀ. ಯಾವಾಗ ಭೀ ನಾವು ಪಾಟಿಸಿದ್ರೆ ಮಾತ್ರ ದೇವರ ಸನ್ನಿಧಿಯಲ್ಲಿ ಏನಾಗ್ತಂತಂದರೆ ದೇವರು ವಾಸ ಮಾಡ್ತಾನೆ ರೀ. ಅದಕ್ಕಿಂತ ಮುಂಚೆಗೆ ನಮ್ಮ ಹೃದಯ ಎಂಬ ಆಲಯ ಶುದ್ಧ ಇಟ್ಕೋಬೇಕು ರೀ ಫಸ್ಟ್. ನಾ ಹೇಳಲ್ರಿ, ದೇವರು ಹೇಳ್ತಾನೆ. ದೇವರ ಸನ್ನಿಧಿಯಲ್ಲಿ ಬಂದಾಗ ಪಾರಿವಾಳದಂತೆ ಭಾರಿ ಶುದ್ಧರಾಗಿ ಕಾಣ್ತಾರಂತ ರೀ. ಆ ಅಣ್ಣವ್ರು ಭಾರಿ ಆಡ್ತಾರೆ, ಆಡೋರು ಸಾಯಿಲ್ ಅಣ್ಣವ್ರಿ. ಚರ್ಚಿನ ಕುಂತಾಗ ಪಾರಿವಾಳದಂತೆ ಕೊಡ್ತಾರಂತ. ಹೊರಗೆ ಬಂದ್ರಂದ್ರೆ ಕಾಗಿ ಅಂತ ತೋರಿಸ್ತಾರಂತ್ರಿ ಅವ್ರ ಪ್ರವರ್ತನೆ. ನನ್ನ ಜೀವಿತದಲ್ಲಿ ನಡೆದಂಥ ಘಟನೆ ನಿಮ್ಗೆ ಹೇಳ್ತೇನೆ ರೀ. ಇಬ್ಬರು ಸ್ತ್ರೀಯರು ನಮ್ಮ ಸಭೆಯಲ್ಲಿ ರಕ್ಷಣೆ ಹೊಂದಿದಂಥವ್ರು. ಯಾಕಂದ್ರೆ ಹೇಳ್ಬೇಕು ಅನಿಸ್ಲತ್ತ ರೀ. ಯಾಕಂದ್ರೆ ದೇವ್ರು ಮಾಡಿದಂಥ ಕಾರ್ಯಗಳು ಹೇಳ್ಬೇಕಂತ ಹೇಳ್ತಾನೆ ರೀ. ಅಂದ್ರೆ ವಾಕ್ಯ ಹೇಳುವಂಥ ಸಂದರ್ಭದಲ್ಲಿ ಹೇಳ್ಬೇಡ ಅಂದ್ರೂ ಕೂಡ ಹೇಳ್ಬೇಕಂತೇಳಿ ಕೇಸ ಒತ್ತಾಯಪಡಿಸ್ಲತ್ತ ರೀ. ಇವ ಸಭೆಯಲ್ಲೇ ಈ ಥರ ಆ್ಯಕ್ಟಿಂಗ್ ಮಾಡ್ತಾನೆ, ಏನೋ ಹೊರಗೆ ಕೂಡ ಹಿಂಗೆ ಇರ್ತಾನೆ ಅಂತೇಳಿ ಪರೀಕ್ಷೆ ಮಾಡ್ಲಿಕ್ಕೆ ಬಂದಾರ ರೀ. ನಾನು ಇಲ್ಲಿ ಹೆಂಗಿದ್ದೀನೋ ಹೊರಗೆ ಕೂಡ ಹಂಗೆ ಇದ್ದೇನೆ ರೀ. ನಿಂದಿರ್ಲಿಲ್ಲ ರೀ ಅವರು. ಅವ್ರ ಪ್ರವರ್ತನೆಗೆ ನನ್ನ ಪ್ರವರ್ತನೆಗೆ ಭಾಳ ವ್ಯತ್ಯಾಸ ಅದ ರೀ. ನಾನು ಒಂದೇನು ತಿಳ್ಕೊಂಡು ನಿಂತಾರೆ ದೇವ್ರ ಬಳಿ ಬಂದ ಕೇಸಿಂದ್ರಿ, ದೇವ್ರಿಗೆ ನಂಬಿದ ಮ್ಯಾಗ ಪದೇ ಪದೇ ಒಂದೇ ವಚನ ದೃಷ್ಟಿಯಲ್ಲಿ ಬರ್ತೈತೆ ರೀ ಓದುವಂಥ ಸಂದರ್ಭದಲ್ಲಿ. ವಿಮೋಚನೆ ಕಂಡು ಓದಮ್ಮ. ವಿಮೋಚನೆ ಕಂಡ 20ನೇ ಅಧ್ಯಾಯ 13, 14, 15, 16. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಮನೆಯನ್ನು ಆಶಿಸಬಾರದು, ಮತ್ತೊಬ್ಬನ ಹೆಂಡತಿ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶಿಸಬಾರದು. ಅಲ್ಲಲ್ಲಿಯ ದೇವರ ಸನ್ನಿಧಿಗೆ ಬಂದಾಗ ಬರೀ ಬೈಬಲ್ ತೆರೆದ್ರೂ ಅದೇ ಬರಬೇಕು, ಮನೆ ಬೆಲೆಗೆ ಬೈಬಲ್ ಓದತ್ರೂ ಅದೇ ಬರಬೇಕು. ಯಾಕಂದ್ರೆ ನಾನು ಅದಕ್ಕೆ ಸಂಬಂಧಪಟ್ಟವನಿದ್ದೆ ರೀ. ದೇವ್ರಿಗೆ ನಂಬಕಿನ ಮೊದಲು ದೇವ್ರಿಗೆ ನಂಬಿದ ಮ್ಯಾಗ ಭಾಳ ವರ್ಷ ನಂಗೆ ಭಾಳ ಇದೇ ವಾಕ್ಯ ಬರೋಂಥ ಸಂದರ್ಭದಲ್ಲಿ ಆಳತ್ತಿದ್ರೆ ಕೂತ್ ಕೇಸಿಂದು. ಅಂದರೆ ದೇವರು ಅಂತಂತವಾಗಿ ನಾನು ಮಾರ್ಪಡಿಸಿ ಕೇಸಿಂದು ದೇವರ ಸನ್ನಿಧಿಯಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ದೇವರ ಸನ್ನಿಧಿಯಲ್ಲಿ ಯಾವ ರೀತಿಯಲ್ಲಿ ಕೂತ್ಕೊಳ್ಬೇಕು, ಮತ್ತು ದೇವರ ದಾಸರ ಸ್ವರವನ್ನು ಯಾವ ರೀತಿಯಲ್ಲಿ ಕೇಳಬೇಕು, ಮತ್ತು ದೇವರ ಸನ್ನಿಧಿಯಲ್ಲಿ ಕೂಡ ಕೆಲಸ ಮಾಡುವಂಥ ರೀತಿ ಯಾವ ರೀತಿಯಲ್ಲಿ ಇರಬೇಕಂತೇಳಿ ದೇವರ ಅಂತಂತವಾಗಿ ನಾನು ಮಾರ್ಪಡಿಸುತ್ತಾ ದೇವರ ಸನ್ನಿಧಿಯಲ್ಲಿ ಉಪಯೋಗ ಮಾಡ್ಕೊಳ್ಳುವಂಥದ್ದಾಗಿದ್ದೇನೆ ರೀ. ನೀವು ಕೂಡ ನಿಮ್ಮನ್ನು ನೀವು ಕ್ರಮಪಡಿಸ್ಕೊಂಡು ದೇವರ ಸನ್ನಿಧಿಯಲ್ಲಿ ನಿಮ್ಮನ್ನು ಒಪ್ಪಿಕೊಂಡು ದೇವರಿಗೆ ಕೈಯಲ್ಲಿ ಒಪ್ಪಿಸ್ಬಿಟ್ರಿ ಅಂತಂದರೆ ನಿಮಗೆ ಕೊಟ್ಟಂಥ ತಲಂತುಗಳು ದೇವರು ಏನು ಮಾಡ್ತಾನೆ ಅಂತಂದರೆ ನಿಮ್ಮಿಂದ ಹೊರಗೆ ತೆಗಿತೇನೆ ರೀ. ಇವಾಗ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹಾಕಿರ್ತೇವೆ ರೀ. ಅವ್ರ ಬಳಿ ಏನು ತಲಂತ ಅಂತ ಕೇಸ್ ಗುರುತಿಸ್ಬೇಕಾದ್ರೆ ಯಾರು ಕಾರಣ ಆಗಿರ್ತಾರೆ ರೀ? ಫಸ್ಟ್ ಟೀಚರ್ಸ್ ರೀ. ಫಸ್ಟ್ ತಂದೆ ತಾಯಿ, ಆಮೇಲೆ ಟೀಚರ್ಸ್ಗಳು. ಅದೇ ರೀತಿ ದೇವ್ರು ನಮಗೆ ಗುರುತಿಸ್ತಾನೆ ರೀ. ದೇವ್ರು ಗುರುತಿಸಿ ನಾವು ಹೊರಗೆ ತರ್ಬೇಕಂತಂದ್ರೆ ನಾವೇನು ಮಾಡ್ಬೇಕ್ರಿ? ಫಸ್ಟ್ ದೇವರಿಗೆ ಒಳಗೆ ಹೋಗ್ಬೇಕ್ರಿ. ಅವಾಗಲೇ ಗೊತ್ತಾಗ್ತದೆ ದೇವ್ರು ನಮಗೆ ಏನು ಕೆಲಸ ಕೊಟ್ಟಾನ, ನಾವು ಏನು ಮಾಡಬೇಕು ಅಂತಕ್ಕಂಥ. ದೇವ್ರ ಸನ್ನಿಧಿಯಲ್ಲಿ ಭಾಳ ಜಾಗ್ರತೆಯಿಂದ ನಾವು ಇರಬೇಕ್ರಿ. ಯಾವಾಗಲೂ ಒಂದು ಆದಿಯಲ್ಲಿ ಅವರ ಜಾಗ್ರತೆಯಿಂದ ನಡೆದುಕೊಂಡ್ರೆ ಅಂತೇಳಿ ಕೇಸಿಂದ ದೇವರ ಸಭೆಗಳಲ್ಲಿ ಅದ್ಭುತಗಳು ನಡೆದವು, ಆಶ್ಚರ್ಯ ರಕ್ಷಣೆ ಕಾರ್ಯಗಳು ನಡೆದವು. ಮತ್ತು ದೇವರು ಏರ್ಪಡಿಸ್ಕೊಳ್ಳೋಂಥ ಭಕ್ತರಿಗೆ ಯಾವತ್ತೂ ಕೂಡ ಶತ್ರುಗಳ ಮುಂದೆ ಅವಮಾನಕ್ಕೆ ಗುರಿಪಡಿಸನ್ರಿ. ಭಕ್ತರಿಗೆ ಆಧಾರ ಮಾಡ್ಕೊಂಡು ನಡಿಬೇಕ್ರಿ ನಾವು. ಅವ್ರಿಗಿರು ನೋಡ್ಬಾರ್ದು ಬಾಜಿತವ್ರಿಗೆ. ನನ್ನ ಮಕ್ಳಿಗೆ ಅದೇ ಹೇಳ್ತೇನೆ ರೀ, ಸ್ಕೂಲಲ್ಲಿ ಅವ್ರ ಹಿಂಗೆ ಇವ್ರಂಗೆ ಇವ್ರಿಗೆ ನೋಡ್ಬಾರ್ದು ನಾವು. ದೇವ್ರ ಮಕ್ಕಳಂತ ನಾವು ಯಾರಿಗೆ ನೋಡ್ಬೇಕು? ದೇವರಿಗೆ ನೋಡ್ಬೇಕು. ನಾವು ವಿಜಯಗಳು ಸಾಧಿಸ್ಬೇಕಂತಂದರೆ ದೇವರ ಸನ್ನಿಧಿಯಲ್ಲಿ ಮೊರೆಟಿಕೇಶನ್ ದೇವ್ರ ಕಡೆಗೆ ನೋಡಿದರೆ ನಮ್ಮ ಒಂದು
ನಾವು ಯಾವ ಗಮ್ಯವನ್ನು ಎದುರಿಟ್ಟುಕೊಂಡಿದ್ದೇವೋ ಆ ಗಮ್ಯದಲ್ಲಿ ನಾವು ಓಡೋದಕ್ಕೋಸ್ಕರ ದೇವರ ಮಾರ್ಗದಲ್ಲಿ ಸಹಾಯಕನಾಗಿದ್ದು ನಡೆಸುವಂಥ ದೇವರಾಗಿದ್ದಾನೆ ರೀ. ದಾವೀದನಿಗೆ ಅನೇಕ ವರ್ತಿ ಅವ್ರ ಸ್ವಂತ ಹುಟ್ಟಿದಂಥ ಮಕ್ಕಳುಗಳೇ ವಿರುದ್ಧವಾಗಿದ್ದಂಥ ಸಂದರ್ಭದಲ್ಲಿ ಆತನು ಏನು ಬೇಕಾದ್ರೂ ಮಾಡಬೇಕಾಗಿರ್ಬೇಕಾಗಿತ್ತು ರೀ. ಮಕ್ಕಳು ಅವ್ರ ಕೈಯಲ್ಲಿದ್ರಲ್ಲ, ದಾವೀದನ ಕೈಯಲ್ಲಿದ್ದರು ಮಕ್ಕಳು. ಆದರೆ ದಾವೀದ ಮಾಡ್ಬೇಕಂತಂತಂದರೆ ದೇವ್ರು ಏನು ಮಾಡ್ತಾನೆ ಅಂತಂದ್ರೆ ದಾವೀದನ ಮನಸ್ಸು ಮಾರ್ಪಡಿಸ್ತಾನೆ ರೀ. ನೀವು ಮುಂದೆ ಅನ್ನೋದು ಒಂದೇ ರೀ, ದಾವೀದನ ಹೋಗೋದು ಒಂದೇ ಐತ್ರಿ ಅವನಲ್ಲಿ. ಯಾಕೆ ಓಡ್ಲಕ್ಕೆ ದೇವ್ರು ಹಚ್ಚನಂತಂದ್ರೆ ಮುಂದೆ ಬರುವಂಥ ಸಿಂಹಾಸನ ನಿನ್ನ ವೈರ್ಯ ಅಪಾರಿಸಬಾರದು. ಅದಕ್ಕೆ ನಾವೇನು ಮಾಡ್ಬೇಕಂತಾರೆ, ದಾವೀದನಂಥ ಜಾಗ್ರತೆ ಉಳ್ಳವರಾಗಿ ಯಾವುದೇ ಬರುವಂಥ ಯಾವುದೇ ಒಂದು ನಷ್ಟ ಯಾವುದೇ ಇದ್ದರೂ ಕೂಡ ಅದಕ್ಕೆ ನಾವು ಅವಕಾಶ ಕೊಡಬಾರ್ದು ರೀ. ದೇವರನ್ನು ಆಶ್ರಯ ಮಾಡಿಕೊಂಡು ಮುಂದೆ ದೇವರು ಒಂದು ಪಾತ್ಸಂದಿಟ್ಟು ಮುಂದೆ ಪ್ರಯಾಣ ಮಾಡುವಂಥವ್ರಾಗಿರ್ಬೇಕು ರೀ. ಆವಾಗಲೇ ದೇವರು ನಮಗೆ ಎಲ್ಲದರಲ್ಲೇ ಜಯವನ್ನು ಕೊಡ್ತಾನೆ ರೀ. ಮತ್ತು ಸಮಯವನ್ನು ಪಾಟಿಸುವಂಥವ್ರಾಗಿರ್ಬೇಕು ರೀ. ಯಾವಾಗ ಭೀ ಸಮಯ ಪಾಟಿಸಲಿಲ್ಲ ಅಂತಂದ್ರೆ ನಮಗೆ ದೇವರು ಆಶೀರ್ವಾದ ಮಾಡಲ್ಲ ರೀ. ಯಾವಾಗಲೂ ಕೂಡ ಸಮಯವನ್ನು ಕಮ್ಮಿ ಇರುವಾಗಲೇ ಮುಂದೆ ಬಂದು ಕುಂದಿರ್ಬೇಕು. ಯಾರಾದ್ರೂ ಮದುವೆ ಆದಂಥ ನಾವು ಎಷ್ಟು ಗಂಟೆಗೆ ಹೋಗ್ತೇವೆ ರೀ. ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ ರೀ, ನಾ ಎಲ್ಲ ತಿಂದ್ಕೊಂಡು ಇಲ್ಲಿಗೆ ಬಂದೀನಿ ರೀ. ನಾ ಎಷ್ಟು ಗಂಟೆಗೆ ಹೋಗ್ತೀರಿ? 12 ಗಂಟೆಗೆ ಜಾಸ್ತಿ ಜನ ಇಡ್ತಾರೆ ರೀ. ಅವ್ರ ಲೆಕ್ಕದ ನಮ್ಮ ಲೆಕ್ಕದ ಅಂತಂದ್ರೆ ಟೈಮ್ ಇಲ್ಲ ರೀ. ಸುಮ್ಮನೆ 2 ಗಂಟೆ ಇಡ್ರಿ. ಎಷ್ಟು ಗಂಟೆಗೆ ಹೋಗ್ತೇವೆ ರೀ? ಹೇಳ್ಬೇಕ್ರಿ ಎಲ್ಲರೂ. 1ಕ್ಕೆ ಹಾಕೋಬೇಕು, 3ಕ್ಕೆ ಹೋಗ್ಬೇಕಲ್ಲ. ಊಟಕ್ಕೆ ಸೀದಾ ಡೈರೆಕ್ಟಾಗಿ ಹೋಗ್ಬೇಕು. ಹೊಟ್ಟೆ ತುಂಬ ಊಟ ಮಾಡ್ಬೇಕು, ಮನೆಗೆ ಬರ್ಬೇಕು. ಅದಕ್ಕಿಂತ ಹೆಚ್ಚಿಗೆ ರೀ ನಮ್ಮ ದೇವರು ದೊಡ್ಡವನು. ನಿರ್ಲಕ್ಷ್ಯ ಮಾಡಬಾರ್ದು ದೇವರ ಸನ್ನಿಧಿ ಕುರಿತು, ದೇವರ ಒಂದು ವಾಕ್ಯದ ಕುರಿತು, ದೇವರ ಮಾತುಗಳ ಕುರಿತು ಯಾವುದಾದ್ರು ನಿರ್ಲಕ್ಷ್ಯ ಮಾಡಬೇಡ್ರಿ. ನಾವು ದೇವರ ರಾಜ್ಯದಲ್ಲಿ ಸೇರ್ಬೇಕಂತಂದ್ರೆ ದೇವರ ಮಾತುಗಳು ಕೇಳುವುದರಲ್ಲಿ ಮುಂದಿರ್ಬೇಕು ರೀ. ಯಾವಾಗ ಭೀ ಯಾವಾಗ ನಾವು ದೇವರ ರಾಜ್ಯದಲ್ಲಿ ಸೇರೋದಕ್ಕೋಸ್ಕರ ಸಿದ್ಧರಾಗ್ತೀವಿ ಅಂತಂತಂದ್ರೆ ಇಲ್ಲಿ ಇರುವಂಥ ಎಲ್ಲ ಆಶೆಗಳು ನಾವೇನು ಮಾಡ್ಬೇಕಂದ್ರೆ ಗಂಟು ಮೂಟ ಕಟ್ಟಿ ಬಿಕಾಸ್ಬೇಕು ಹಿಂದಗಡೆ. ನನ್ನ ಜೀವಿತ ನಡೆಯುವಂಥ ಘಟನೆಗಳು ನೋಡ್ಬೇಕಾದ್ರೆ ನಾನು ಸನ್ನಿಧಿಯಲ್ಲಿ ನಿಂದಿರಬಾರ್ದು. ಈಗ 2 ವರ್ಷ ಹಿಂದೆ ಹಳೆ ಜೀವಿತ ಬಿಟ್ಟಿರೋದು, 2 ವರ್ಷ ಈ ಕಡೆ ನನ್ನ ಸನ್ನಿಧಿಯಲ್ಲಿ ನಿಂದಿರಬಾರ್ದು. ಸೈತನ ಅಷ್ಟೊಂದು ಶೋಧನೆ ತಂದ್ರೆ ಭೀ ದೇವರ ವಾಗ್ದಾನ ಹಿಡ್ಕೊಂಡು ಕೇಸಿಂದ ನಾವು ದೇವರ ಸನ್ನಿಧಿಯನ್ನು ಆಶ್ರಯ ಮಾಡ್ಕೊಂಡು ನಡೀತಿದ್ದೇವೆ ರೀ. ಮನುಷ್ಯನ ಸೌಬುದ್ಧಿಯನ್ನು ಆಧಾರ ಮಾಡ್ಕೊಂಡು ನಿಂತರೆ ಮನುಷ್ಯನ ಕೈಲಿ ಆಗಲ್ರಿ ಹೋರಾಡೋದು. ದಾವೀದನ ಅದೇ ಕೆಲಸ ಮಾಡಿನ್ರಿ. ಆತನು ಎಲ್ಲ ಪರಿಸ್ಥಿತಿಗಳಲ್ಲಿ ದೇವರಿಗೆ ಆಶ್ರಯ ಮಾಡ್ಕೊಂಡಿದ್ದ ಸಂದರ್ಭದಲ್ಲಿ ದಾವೀದನ ಎಲ್ಲದರಲ್ಲಿ ಜೀವವನ್ನು ಕೊಡ್ತಾ ದೇವರು ಬಂದನ್ರಿ. ಅದಕ್ಕೆ ಒಂದು ಹಾಡಾಡನ್ರಿ, ಆಂಧ್ರ